ಬೇರೆಲ್ಲ ಸ್ವೀಟ್ಸಿಗೆ ಕಂಪೇರ್ ಮಾಡಿದರೆ ಪಾಯಸಗಳನ್ನು ಮಾಡೋದು ತುಂಬ ಈಸಿ. ಅಂತ ಒಂದು ಸಿಂಪಲ್ ಆದ ಹಸಿರುಬೇಳೆ ಪಾಯಸವನ್ನು ಮಾಡೋದಕ್ಕೆ ನಾನಿಲ್ಲಿ ತಗೊಂಡಿರೋದು 1.5 ಕಪ್ ಆಗುವಷ್ಟು ಹಸಿರುಬೇಳೆ ಅಥವಾ ಮೂಂಗ್ ದಾಲ್. ಅದನ್ನು ಒಳ್ಳೆ ಘಮ ಬರೋವರೆಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ 2-3 ಸಲ ವಾಶ್ ಮಾಡ್ಕೊಳ್ಬೇಕು. ಇದಾದಮೇಲೆ ಕುಕ್ಕರಲ್ಲಿ ಅದನ್ನು ಹಾಕಿ 4ರಿಂದ 5 ವಿಸಿಲ್ ಕೂಗಿಸ್ಕೊಳ್ಳಿ. ಫ್ರೆಶ್ ಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ 2.5 ಕಪ್ ಆಗುವಷ್ಟು ಗ್ರೇಟೆಡ್ ತೆಂಗಿನ ತುರಿಯನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನುಣ್ಣಗೆ ರುಬ್ಕೊಳ್ಳಿ. ಗ್ರೈಂಡ್ ಮಾಡಿರೋ ಈ ಪೇಸ್ಟಿಂದ ತೆಂಗಿನಕಾಯಿ ಹಾಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ಪ್ರೊಸೆಸನ್ನು 2 ಸಲ ಮಾಡಿದ್ದೇನೆ. ಅಂದರೆ ಒಂದು ದಪ್ಪ ತೆಂಗಿನಕಾಯಿ ಹಾಲು, ಇನ್ನೊಂದು ಸ್ವಲ್ಪ ತೆಳುವಾಗಿರುವಂಥ ಹಾಲು. ಒಂದು 4 ಅಚ್ಚು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನೊಂದು ಸಿರಪ್ ಮಾಡಿಕೊಂಡು ಅದನ್ನು ಬೇಯಿಸಿರೋ ಬೇಳೆಗೆ ಹಾಕಿ ಆಮೇಲೆ ರೆಡಿ ಮಾಡಿಟ್ಕೊಂಡಿರೋ ಕಾಯಿ ಹಾಲು ಹಾಗೆ ಪುಡಿ ಮಾಡಿರೋವಂಥ ಏಲಕ್ಕಿಯನ್ನು ಹಾಕಿ ಪಾಯಸ ಸ್ವಲ್ಪ ತಿಕ್ಕಾಗೋದಕ್ಕೆ 2 ಟೇಬಲ್ ಸ್ಪೂನ್ ಅಕ್ಕಿ ಹುಡಿಗೆ ಸ್ವಲ್ಪ ನೀರು ಹಾಕಿ ಆ ಪೇಸ್ಟನ್ನು ಪಾಯಸಕ್ಕೆ ಹಾಕ್ಕೊಂಡು ಕುದಿಸ್ಕೊಳ್ಳಿ. ಆಮೇಲೆ ತುಪ್ಪದಲ್ಲಿ ಹುರ್ಕೊಂಡಿರುವಂಥ ಗೋಡಂಬಿ, ಒಣದ್ರಾಕ್ಷಿ ಅಂತ ಡ್ರೈ ಫ್ರೂಟ್ಸನ್ನು ಹಾಕಿದ್ರೆ ಹಸಿರುಬೇಳೆ ಪಾಯಸ ರೆಡಿ.